ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ಯೂಟ್ಯೂಬ್ ಚಾನಲ್. ಗೈಸ್, ದ ವೇಟ್ ಈಸ್ ಓವರ್. ಬಿಗ್ ಬಾಸ್ ಲೋಗೋ ಇವತ್ತು ಅದು ಕೂಡ ಸ್ವಾತಂತ್ರ್ಯ ದಿನಾಚರಣೆ ದಿನ ರಿಲೀಸ್ ಮಾಡಿದ್ದಾರೆ. ಸೊ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸೊ ಗೈಸ್, ಮೊದಲನೇದಾಗಿ ಬಿಗ್ ಬಾಸ್ ಅವರು ಒಂದು ಬಿಗ್ ಸರ್ಪ್ರೈಸ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. Exactly. ಕಾಯ್ತಾ ಇದ್ವಿ ಗುರು, ಯಾವಾಗ ಆಗುತ್ತೆ, ಯಾವಾಗ ಲೋಗೋನ ನಾವು ನೋಡ್ತೀವಿ ಅಂತ. ಸೊ ಅದು ಆಲ್ರೆಡಿ ಇನ್ನೂ ಬೇಗನೆ ಅಪ್ಡೇಟ್ ಬಿಟ್ಟಿದ್ದಾರೆ. ಆಕ್ಚುಲಿ ನಾವು ಅನ್ಕೊಂಡಿದ್ದೇನೆ ಅಂತಂದ್ರೆ ಯೂಶಲಿ ಸೆಪ್ಟೆಂಬರ್ ಬರುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಇಲ್ಲ ಗುರು, ನೀಟಾಗಿ ಪ್ಲಾನ್ ಮಾಡ್ಕೊಂಡು ಆಕ್ಚುಲಿ ಬಿಟ್ಟಿರೋದು ಇದು ಆಗಸ್ಟ್ 15th ಬಿಡಬೇಕು ಅಂತಾನೆ. ಅಂಡ್ ನಮ್ಮ ಇಂಡಿಪೆಂಡೆನ್ಸ್ ಡೇ ದಿನ ಸಿಕ್ಕಿರೋದೇ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಬಿಗ್ ಬಾಸ್ ನ ಲೋಗೋ ಹೇಗಿರುತ್ತೆ ಅಂತ ಫಸ್ಟ್ ಮೊದಲನೇದಾಗಿ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಕಾಯ್ತಾ ಇರ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಎಕ್ಸಾಕ್ಟ್ಲಿ, ಈ ಸರಿ ಲೋಗೋ ಮಾತ್ರ ಸಾಕಾಗಿದೆ ಗುರು. ಸೊ ಲಾಸ್ಟ್ ಈಗ ಒಂದು ತಿಂಗಳ ಹಿಂದೆಗಡೆ ಪ್ರೆಸ್ ಮೀಟ್ ಆಗಿತ್ತು. ಪ್ರೆಸ್ ಮೀಟ್ ಆದ್ಮೇಲೆ ಏನು ಅಪ್ಡೇಟ್ ಸಿಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳಿದ್ರು. ಸೊ ಎಲ್ಲರಿಗೋಸ್ಕರ ಈ ಅಪ್ಡೇಟ್ ಬಂದಿದೆ. ಈಗ ಅಫಿಷಿಯಲಿ ಕಲರ್ಸ್ ಕನ್ನಡ ಒಂದು ಇನ್ಸ್ಟಾ ಪೇಜಲ್ಲಿ ಅವರೇ ರಿಲೀಸ್ ಮಾಡಿದ್ದಾರೆ. ಸೊ ದಯವಿಟ್ಟು ಈಗಲೂ ಕೂಡ ನಾವು ಪ್ಲೇ ಮಾಡ್ತೀವಿ, ನೋಡಿ ಹೇಗೆ 1-2 ಅಂತ ನೋಡ್ಬೋದು. 12 ಒಳಗಡೆ ಏನಿದೆ, ಸೊ ಆ ಕ್ಯಾಮ್ರಾ ಒಳಗಡೆ ನೀಟಾಗಿ ನಿಮಗೆ ಕಾಣಿಸ್ತಾ ಇದೆ. ಒಂದು ಇನ್ನೊಂದೇನಪ್ಪ ಅಂತಂದ್ರೆ ನೀವು ಈ ಲೋಗೋನ ನೀಟಾಗಿ ಅಬ್ಸರ್ವ್ ಮಾಡೋಗಿದ್ರೆ ವಾಚ್ ಇದೆ. ಸೊ ವಾಚ್ ಒಳಗಡೆ ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ 12 ಅಂತ ಕನ್ನಡದಲ್ಲಿ ಬರ್ದಿದ್ದಾರೆ ಫಸ್ಟ್ ಟೈಮ್. ಫಸ್ಟ್ ಸ್ಟಾರ್ಟಿಂಗ್ ನೀವು ನೋಡಿ, ಆಕ್ಚುಲಿ ಬರ್ಬೇಕಾದ್ರೆ 1-2 ಅಂತ ಬರುತ್ತೆ, ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಸೊ ಈ ಕಡೆ ಗೋಲ್ಡ್ ವಿತ್ ಡೈಮಂಡ್ ಇದ್ರ ಮ್ಯಾಚಿಂಗ್ ಬರುತ್ತೆ 1+2 ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ ವಾಚ್ ಹೊರಗಡೆ ಬರುತ್ತೆ, ಝೂಮ್ ಔಟ್ ಆಗುತ್ತೆ. ಅದೇ ಇದು ಹೆಂಗೆ 1 and 2 ಹೆಂಗಿದೆ ಅಂತಂದ್ರೆ, ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಗೋಲ್ಡ್ ಚೈನ್ ಬರುತ್ತೆ ಗೊತ್ತಾ. ಸೊ ಚೈನ್ ಒಳಗಡೆ ಲಾಕೆಟ್ ಒಳಗಡೆ ಆ ಥರ ಡಿಸೈನ್ಸ್ ಅಲ್ಲಿ ಮಾಡಿದ್ದಾರೆ. 1-2 ಫಸ್ಟ್ ಇಂಗ್ಲೀಷಲ್ಲಿ ಬಂದಿದೆ ಆಕ್ಚುಲಿ ಅದು. ಬಟ್ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಆಕ್ಚುಲಿ ಸುದೀಪ್ ಸರ್ ಏನು ಹೇಳಿದ್ರು ಅದೇ ರೀತಿನೇ ಸ್ವಲ್ಪ ಎಲ್ಲ ಒಂದ್ ಕಡೆ ವರ್ಕ್ ನಡೀತದೆ ಅಂತ ಅನಿಸ್ತದೆ. ಆ 12 ಏನಿದೆ ಕನ್ನಡದಲ್ಲಿ, ಕನ್ನಡ ಅಂಕಿಯಲ್ಲಿ ಬಂದಿದೆ ಆಕ್ಚುಲಿ ಅದು 1-2 ಅಂತ. ಸೊ ನನ್ನ ಪ್ರಕಾರ 12ನೇ ಸೀಸನ್ ಭರ್ಜರಿಯಾಗಿ ಸ್ಟಾರ್ಟ್ ಆಗಿದೆ. ಅಂಡ್ ನಮ್ಮ ಕನ್ನಡದ ಮೂಲಕ ಸ್ಟಾರ್ಟ್ ಆಗಿರೋದು ಇನ್ನೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಅಂಡ್ ಗೈಸ್, ಈ ಲೋಗೋ ನೋಡಿದ್ಮೇಲೆ ನನಗೆ ಗೊತ್ತು ತುಂಬ ಖುಷಿಯಾಗಿರುತ್ತೆ ಅಂತ. ಆ್ಯಂಡ್ ಮೊದಲನೇದಾಗಿ ಲೋಗೋ ಬಗ್ಗೆ ಏನು ಅನ್ನಿಸು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಕಂಪೇರಿಟಿವ್ ಸೀಸನ್ ಮಾಡಿದಾಗ ಈ ಲೋಗೋ ಎಲ್ಲೋ ಒಂದು ಸ್ವಲ್ಪ ವಿಶೇಷತೆ ಕಾಣಿಸ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆ್ಯಕ್ಚುಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡೋಂಗಿದ್ರೆ 12 ಅಂತ ಬರುತ್ತೆ. ಸೊ ನಾವು ಆ್ಯಕ್ಚುಲಿ ನಾರ್ಮಲ್ ವಾಚ್ಗಳಲ್ಲಿ ನೋಡೋಂಗಿದ್ರೆ 12 ಅಂತ ಮೇಲೆ ಇರುತ್ತೆ, ಈ ಕಡೆ ರೈಟ್ ಸೈಡಲ್ಲಿ 3 ಇರುತ್ತೆ, ಕೆಳಗಡೆ 6 ಇರುತ್ತೆ, ಈ ಕಡೆ 9 ಇರುತ್ತೆ. ಬಟ್ ಈ ಒಂದು ಲೋಗೋದಲ್ಲಿ 12 ಅಂತ. ಸೊ 4 ಕಡೆನೂ 12 ಇದೆ. ಆ್ಯಂಡ್ ಅದಾದಮೇಲೆ ಅದರಿಂದ ಔಟ್ ಸೈಡ್ ನೋಡ್ಬೋದು ನೀವು, ಆರೋ ಮಾರ್ಕಲ್ಲಿ ಕೂಡ ಹಿಂಗೆ ಬಂದು ಟಚ್ ಆಗಿದೆ. ಅದು ಕೂಡ 12 ಆರೋ ಮಾರ್ಕ್ ಕೂಡ ಟಚ್ ಆಗಿದೆ ಇಲ್ಲಿ. ಆಕ್ಚುಲಿ ಡಿಸೈನರ್ಗೆ ಸಖತ್ತಾಗಿ ಒಂದು ಅವಾರ್ಡ್ ಕೊಡ್ಬೇಕು ಗುರು. ಸೊ ಫಸ್ಟ್ ವಾಚ್ ಬರುತ್ತೆ, ವಾಚ್ ಆದ್ಮೇಲೆ ಅದೊಂಥರ ರೋಬೋಟಿಕ್ಸ್ ಒಂದು ಸ್ವಲ್ಪ ಒಳಗಡೆ ಹೋಗುತ್ತೆ ಮೆಕ್ಯಾನಿಸಮ್. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಮ್ರಾ ಬರುತ್ತೆ. ಸೊ ಅಂದ್ರೆ ಬಿಗ್ ಬಾಸ್ ಯೂಶಲಿ ಏನಂತಂದ್ರೆ ಕಣ್ಣಿನ ಸಿಂಬಲೇ ಕ್ಯಾಮ್ರಾ. ಇಲ್ಲಿ ನೋಡಿ ಕಣ್ಣು ಹೆಂಗ್ ಮಾಡಿದೆ ಅಂದ್ರೆ 1, 2 ಮತ್ತೆ 2 ಮಧ್ಯದಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ. ಆ ಕ್ಯಾಮ್ರಾ ಮಧ್ಯದ ಒಳಗಡೆನೆ ನಿಮ್ಗೆ ವಾಚ್ ಕಾಣಿಸುತ್ತೆ. ಆ ವಾಚ್ ಮೇಲ್ಗಡೆ ನಿಮ್ಗೆ ಯೂಶಲಿ 12 ಅಂತ ಕಾಣಿಸುತ್ತೆ. ಯೂಶಲಿ ವಾಚ್ ಅದು ಅಲ್ಲಿ ಮೇಲ್ಗಡೆ ಕಾಣಿಸ್ತಿಲ್ಲ, ಬಟ್ ಹಾಗೆ ಡಿಸೈನ್ ಮೇಲ್ಗಡೆ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಅಂಡ್ ಇನ್ನೊಂದು ಕಲರ್ ಕಾಂಟ್ರಾಸ್ಟಿಂಗ್ ಅಷ್ಟೇ, ಬ್ಲೂ ಕಲರ್ ಆಗಿರ್ಬೋದು. ಅಂದ್ರೆ ಸ್ಕೈ ಮಧ್ಯದಲ್ಲಿ ಒಂದು ಗ್ಯಾಲಕ್ಸಿ ಇದೆ, ಗ್ಯಾಲಕ್ಸಿ ಮಧ್ಯದಲ್ಲಿ ಒಂದು ಕಣ್ಣು ಬಂದಿದೆ. ಅಂಡ್ ಇದರಲ್ಲಿ ನೀವು ನೋಡೋ ಆಗಿದ್ರೆ ಒಂದೇನಪ್ಪಾ ಅಂತಂದ್ರೆ, ಈ ಸತಿ ಯಾವುದೇ ಒಂದು ಗ್ಯಾಂಬ್ಲಿಂಗ್ ಆಪ್ ನ ಪ್ರಮೋಟ್ ಮಾಡ್ತಾ ಇಲ್ಲ. ಅದಕ್ಕೆ ಆಕ್ಚುಲಿ ನಾವು ಮೆಚ್ಚುಗೆ ಪಡಿಸಬೇಕಾಗಿರೋದು ಯಾರಿಗೆ ಅಂತಂದ್ರೆ ಸುದೀಪ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಲಾಸ್ಟ್ ಟೈಮ್ ಏನಾಯ್ತು ಅಂತಂದ್ರೆ ಅವ್ರು ಸ್ವಲ್ಪ ಮಾತಾಡಿದ್ರು ಅದ್ರ ಪರವಾಗಿ. ಯಾಕಂದ್ರೆ ನಮಗೆ ಸಿಗ್ತಾ ಇರೋದೇ ಯಾರು ಸ್ಪಾನ್ಸರ್ಸ್ಗಳು ಸಿಗಲ್ಲ, ಸ್ಪಾನ್ಸರ್ಸ್ಗಳು ಸಿಗ್ತಾ ಇದ್ದಾಗ ಸ್ವಲ್ಪ ಶೋಗಳು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರನೇ ತಗೊಂಡ್ವಿ ಅಂತಂದ್ರು. ಬಟ್ ಈ ಸತಿ ಎಲ್ಲೋ ಒಂದ್ ಕಡೆ ಅದೊಂದು ಸ್ವಲ್ಪ ಸೆಟ್ ಬ್ಯಾಕ್ಸ್ ಆಗಿತ್ತು ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ತಿತ್ಕೊಂಡು ಈಗ ಗ್ಯಾಂಬ್ಲಿಂಗ್ ಯಾವುದೇ ಆಪ್ಸ್ಗಳನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಒಳ್ಳೆ ವಿಚಾರ ಅಂತ ಹೇಳ್ತೀನಿ. ಯಾಕಂದ್ರೆ ಹೋಗ್ತಾ ಅದು ಕೂಡ ಒಂಥರ ಪ್ರಮೋಷನ್ ಆಗೋ ಥರನೇ ಇರ್ತಿತ್ತು. ಬಟ್ ಎಲ್ಲ ನನ್ನ ಪ್ರಕಾರ ಬೆಸ್ಟ್ ಅಂತ ಅನ್ಕೊಂಡಿದ್ದೀನಿ. ಈಗ ನೋಡಿ, ಯಾವುದೇ ರಮ್ಮಿ ಆಪ್ಸ್ಗಳಾಗಿರ್ಬೋದು ಯೂಶಲಿ ಈ ಥರನೇ ಬರ್ತಾ ಇರ್ತಿತ್ತು. ಲಾಸ್ಟ್ ಟೈಮ್ A2 ಅಂತ ಸಮಥಿಂಗ್ ರಮ್ಮಿ ಆ್ಯಪ್ ಇತ್ತು, ಅದನ್ನ ಮಾಡ್ಕೊಂಡಿದ್ರು. ಬಟ್ ಈ ಸತಿ ಯಾವುದೇ ಇಲ್ಲ. ನೀವು ನೋಡ್ತಾ ಇರ್ಬೋದು, ಲೈಕ್ ಅಂದ್ರೆ ನಾರ್ಮಲ್ ಬ್ರ್ಯಾಂಡರ್ಸ್ಗಳು, ನೂಡಲ್ಸ್ ಆಗಿರ್ಬೋದು, ಸನ್ರಿಚ್ ಅವ್ರದ್ದು ನಾರ್ಮಲ್ ಬ್ರ್ಯಾಂಡ್ಸ್ಗಳೆಲ್ಲ ಇದೆ, ಅವ್ರದ್ದು ಬ್ರ್ಯಾಂಡ್ಸ್ಗಳು ಮಾತ್ರ ಸ್ಪಾನ್ಸರ್ಶಿಪ್ ಕೊಟ್ಟಿರೋದು. ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ ಗೈಸ್, ಮೊದಲನೇದಾಗಿ ಇನ್ನು ಬಿಗ್ ಬಾಸ್ ಅಪ್ಡೇಟ್ಗಳು ತುಂಬ ಬರ್ತಾ ಇರುತ್ತೆ. ಸೊ ಅದನ್ನು ನಮ್ಮ ಚಾನಲ್ ಮುಖಾಂತರ ನಿಮಗೆ ಬಿಗ್ ಬಾಸ್ ಫಸ್ಟ್ ಎಲ್ಲರಿಗಿಂತ ಮುಂಚೆ ಕೂಡ ಟ್ರೈ ಮಾಡ್ತೀವಿ. ಆ್ಯಂಡ್ ಅದಕ್ಕೂ ಮುಂಚೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲೇಬೇಕು ಗೈಸ್. ಇಲ್ಲ ಅಂತಂದರೆ ನಮಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಿ, ಲೈಕ್ ಮಾಡಿ. ಆ್ಯಂಡ್ ಆದಷ್ಟು ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ, ಈ ಲೋಗೋ ಯಾವ ರೀತಿ ಇದೆ ಅಂತ. ಆ್ಯಂಡ್ ಸಿಗೋಣ ಗೈಸ್ ಮುಂದಿನ ಅಪ್ಡೇಟಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮಾಡಿಬಿಡಿ. ಬಾಯ್.